ಈ ವೀಕೆಂಡ್ ಬೆಂಗಳೂರಿಂದ ಜಸ್ಟ್ ಒಂದು ಸ್ಮಾಲ್ ಡ್ರೈವ್ ಹೋಗಬೇಕು, ಹಾಗೆ ಪೀಸ್ಫುಲ್ಲಾಗೂ ಇರಬೇಕು, ಜೊತೆಗೆ ಫುಲ್ ಶಾಪಿಂಗ್ ಆ್ಯಂಡ್ ಸ್ನ್ಯಾಕ್ಸ್ನ ಎಂಜಾಯ್ ಮಾಡಬೇಕು ಅಂದರೆ ಇಲ್ಲಿಗೆ ಖಂಡಿತ ಹೋಗಬೇಕು. ಸೊ ನಮಸ್ಕಾರ ಫೋಕ್ಸ್, ವೆಲ್ಕಮ್ ಬ್ಯಾಕ್ ಟು ನಮ್ಮ ವೀಕೆಂಡ್ ಪ್ಲಾನ್. ಸೊ ಇವತ್ತು ನಾವಿರೋದು ಪ್ಲೇಸ್ ಆಲ್ರೆಡಿ ಕಾಣಿಸ್ತಿದೆ, ಚಿಕ್ಕಬಳ್ಳಾಪುರನ ಈಶಾ ಫೌಂಡೇಶನ್. ಇಲ್ಲಿಗೆ ಯಾಕೆ ಬಂದಿದ್ದೀವಿ ಗೊತ್ತಾ? ಬನ್ನಿ ತೋರಿಸ್ತೀವಿ. ಸೊ ಚಿಕ್ಕಬಳ್ಳಾಪುರದಲ್ಲಿರೋ ಈಶಾ ಫೌಂಡೇಶನಲ್ಲಿ ಜಾತ್ರೆ ಮಹೋತ್ಸವ ನಡೆದಿದೆ. ಇದು August 15ಇಂದ 17ವರೆಗೂ ಮಾತ್ರ. ನಾವು ಎಂಟ್ರಿ ಕೊಟ್ಟಿದ ತಕ್ಷಣವೇ ಫಸ್ಟ್ ಹೋಗಿದ್ದೆ ಶಾಪಿಂಗ್ ಸ್ಟಾಲ್ಸ್ಗೆ. ಅಲ್ಲಿ ತುಂಬ ಡಿಫ್ರೆಂಟ್ ಸ್ಟಾಲ್ಸ್ಗಳಿತ್ತು. ಆದರೆ ನಮಗೆ ತುಂಬ ಇಷ್ಟ ಆಗಿದೆ ಅಂದರೆ ಈ ಆರ್ಗ್ಯಾನಿಕ್ ಚಾಕ್ಲೇಟ್ಸ್ ಆ್ಯಂಡ್ ಪೆಪ್ಪರ್ಮೆಂಟ್ಸು. ದೆನ್ ಹಾಗೆ ಮುಂದೆ ಬಂದಂತೆ ನಮಗೆ ಕಾಣಿಸಿದ್ದು ಈ ಜೈಪುರ್ ಪಾಪಡ್ ಸ್ಟೋರ್ಸು. ಫ್ರೀ ಶ್ಯಾಂಪಲ್ಸ್ ಎಲ್ಲ ಕೊಟ್ಟರು, ಎಲ್ಲನೂ ತುಂಬ ಚೆನ್ನಾಗಿತ್ತು. ಹಾಗೆ ಬ್ಯಾಂಗಲ್ಸ್, ಸ್ಟೋರಿ ಬುಕ್ಸ್, ಸ್ಯಾರೀಸ್, ಗಿಫ್ಟಿಂಗ್ ಐಟಮ್ಸ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಆಗಿ ಈ ಮಣ್ಣಿಂದ ಮಾಡಿರೋ ಹ್ಯಾಂಡ್ ಮೇಡ್ ಐಟಮ್ಸ್ಗಳು. ಅದನ್ನು ಮುಗಿಸ್ಕೊಂಡು ಮುಂದೆ ಬಂದಂತೆ ನಮಗೆ ಕಾಣಿಸಿದೆ ಈ ಆದಿವಾಸಿ ಹೇರ್ ಆಯಿಲ್. ಯಾಕ್ರಿ ಆದಿಯೋಗಿಯಲ್ಲಿ ಆದಿವಾಸಿ ಇರಬಾರ್ದಾ? ನೆಕ್ಸ್ಟ್ ಬಂದು ನಮ್ಮ ಫುಡ್ ಸ್ಟಾಲ್ಸ್ ಕೂಡ ಸ್ಟಾರ್ಟ್ ಆಯಿತು. ಇಲ್ಲಿ ಪೊಟ್ಯಾಟೊ ಟ್ವಿಸ್ಟರ್ಸ್, ಹಾಗೆ ಅಣ್ಣವರು ಬಿಸಿ ಬಿಸಿ ದೋಸೆ ಹಾಕೋಕ್ಕೆ ಸ್ಟಾರ್ಟ್ ಕೂಡ ಮಾಡ್ತಿದ್ರು. ಇದು ಸೂಫ್ಲೆ ಅಂತಾರೆ. ಆಕ್ಚುಲಿ 100% ನ್ಯಾಚುರಲ್. ಇದರಲ್ಲಿ ಫ್ರೂಟ್, ಕ್ರೀಮ್ ಅಂಡ್ ಮಿಲ್ಕ್. ನಾರ್ಮಲ್ ಐಸ್ ಕ್ರೀಮ್ಗಳಿಗೂ ಇದಕ್ಕೆ ನಾರ್ಮಲ್ ಐಸ್ ಕ್ರೀಮ್ ಓನ್ಲಿ ಮಿಲ್ಕ್ ಬೇಸ್ ಸರ್. ಅದು ಮಿಲ್ಕ್ ಅನ್ನ ಪಫ್ ಮಾಡಿ ಮಾಡ್ತಾರೆ. ಅದರಲ್ಲಿ ಫ್ಲೇವರ್ಸ್ ಅಂಡ್ ಪ್ರಿಸರ್ವೇಟಿವ್ಸ್ ಆಡ್ ಇರುತ್ತೆ. ಬಟ್ ನಮ್ದು ಅಂದ್ರೆ ಮ್ಯಾಕ್ಸಿಮಮ್ ಪೋರ್ಷನ್ ಆಫ್ ಫ್ರೂಟ್ ಅಂಡ್ ಕ್ರೀಮ್. ಮತ್ತೆ ನಾವು ಪ್ರಿಸರ್ವೇಟಿವ್ ಹಾಕಲ್ಲ, ಕಲರ್ ಹಾಕಲ್ಲ, ಫ್ಲೇವರ್ ಹಾಕಲ್ಲ. ಎಲ್ಲದಕ್ಕಿಂತ ತುಂಬ ಕ್ರೌಡ್ ಇದ್ದಿದೆ ಅಂದರೆ ಈ ಹೋಮ್ ಮೇಡ್ ಅನ್ನ ಸಾಂಬಾರ್ ಗಿಣರಿ, ಹಾಗೆ ವೆರೈಟೀಸ್ ಆಫ್ ಪಿಕಲ್ಸ್ ಕೂಡ ಇತ್ತು. ನೆಕ್ಸ್ಟ್ ಕಚೋರಿ ಮಾರ್ತಿದ್ರು, ಬೇಲ್ಪುರಿಗಳು ಮಾರ್ತಿದ್ರು, ಪಾನಿಪೂರಿ ಮಾರ್ತಿದ್ರು, ಜೋಳಗಳು ಕೂಡ ಇತ್ತು. ಎಲ್ಲ ತಿಂದಮೇಲೆ ಸ್ವಲ್ಪ ಜೀರ್ಣ ಕೂಡ ಮಾಡ್ಕೋಬೇಕಲ್ಲ, ಸೊ ಸೋಡಾ ಕೂಡ ಇತ್ತು. ಸೋಡಾ ಕುಡ್ದು ನೆಕ್ಸ್ಟ್ ಎಲ್ಲಿಗೆ ಹೋಗೋಣ ಅಂತ ನೋಡಿದಾಗ ನಮಗೆ ಕಾಣಿಸ್ತದೆ ಈ ಟ್ರೈನ್. ಇಲ್ಲಿ ಮಕ್ಕಳುಗಳು ಮಾತ್ರ ಅಲ್ಲ, ದೊಡ್ಡವರು ಕೂಡ ಆಡ್ಬೋದು. ಕಿಡ್ಸ್ಗೆ ಅಂತೂ ತುಂಬಾ ವೆರೈಟಿ ಆಫ್ ಆ್ಯಕ್ಟಿವಿಟೀಸ್ ಇತ್ತು. ಅದರಲ್ಲಿ ಜೈಂಟ್ ವೀಲ್ ಅಂತೂ ನೆಕ್ಸ್ಟ್ ಲೆವೆಲ್ ಇತ್ತು ರೀ. ಈ ಆಟ ಅಂತೂ ಆಕಾಶನ ಮುಟ್ಟೋ ಪೈಪೋಟಿ ಅನಿಸ್ತಿತ್ತು. ಇನ್ನು ಈ VR ಗೇಮ್ಸಲ್ಲಂತೂ ಆಡೋರ್ಗಿಂತ ಆಡೋರನ್ನ ನೋಡಿ ಮಜಾ ತಗೋತಿದ್ದವರೇ ಜಾಸ್ತಿ. ಅದು ಬಿಟ್ಟು ಸಣ್ಣ ಪುಟ್ಟ ಬೆಲೂನ್ ಶೂಟಿಂಗ್, ಈ ಥರ ನಾರ್ಮಲ್ ಮೇಳ ಅಲ್ಲಿ ನಡೆಯೋ ಗೇಮ್ಸ್ ಕೂಡ ಇತ್ತು. ಸೊ ಇಷ್ಟೆಲ್ಲ ನೋಡಿದ್ಮೇಲೆ ನಮ್ಮ ಮೈನ್ ಅಟೆನ್ಷನ್ ಆ ಶಿವನ ಮೂರ್ತಿ ನೋಡಿಲ್ಲ ಅಂದರೆ ಹೇಗೆ ಹೇಳಿ. ಆ್ಯಂಡ್ ನೀವು ಯಾವಾಗ ಬಂದರೂ ಇಲ್ಲಿ ನೀವು ಹಸುಗಳಿಗೆ ಮೇವು ಹಾಕ್ಬೋದು. ಜಸ್ಟ್ 50 ರೂಪೀಸ್ ಕೊಟ್ಟರೆ ನಿಮಗೆ ಒಂದು ಬುಟ್ಟಿ ಮೇವನ್ನು ಕೊಡ್ತಾರೆ. ಆ ಮೇವನ್ನ ಹಸುಗಳಿಗೆ ಹಾಕಿ ನಮ್ಮ ರೂಟ್ಸ್ ಜೊತೆ ಮತ್ತೆ ಕನೆಕ್ಟ್ ಆಗೋ ಫೀಲ್ ಪಡಿಬೋದು ರೀ. ನೀವು ಮಕ್ಕಳನ್ನ ಕರ್ಕೊಂಬಂದಿದ್ರೆ ಅಂದರೆ ಇದಂತೂ ಎ ಮಸ್ಟ್ ಡೂ ಥಿಂಗ್. ಸೊ ಇದಾಗಿದ್ದು ನಮ್ಮ ಚಿಕ್ಕಬಳ್ಳಾಪುರದಲ್ಲಿರೋ ಈಶಾ ಫೌಂಡೇಶನಲ್ಲಿ ಜಾತ್ರಾ ಮಹೋತ್ಸವ. ಸೊ ಈ ಥರ ಇನ್ನೂ ಹೆಚ್ಚು ಒಳ್ಳೆ ಕಂಟೆಂಟ್ಗಳನ್ನ ಪಡಿಬೇಕಂದ್ರೆ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಭೇಟಿ ಆಗೋಣ ಇನ್ನೊಂದು ವಂಡರ್ಫುಲ್ ಪ್ಲ್ಯಾನ್ ಫಾರ್ ಯೋರ್ ನೆಕ್ಸ್ಟ್ ವೀಕೆಂಡ್ಗೆ. Until then, bye.